ಬೇಸಿಗೆನಲ್ಲಿ ಗಾಳಿ ಬೀಸೋಕೆ ಫ್ಯಾನ್ ಇರ್ಬೇಕು, ಆರ್ಟಿಸ್ಟ್ ಬೆಳೆಯೋಕೆ ಚಪ್ಪಾಳೆ ತಟ್ಟೋ ಫ್ಯಾನ್ಸ್ ಇರ್ಬೇಕು. ಆದ್ರೆ ಬೆನ್ನು ತಟ್ಟೋ ಫ್ಯಾನ್ಸ್ ಬೆನ್ನಿಗೆ ಬಿದ್ದು ಬದುಕನ್ನೇ ಹಾಳು ಮಾಡೋ ಹಾಗಾದ್ರೆ ಪಾಪ ಸೆಲೆಬ್ರಿಟಿ ಕತೆ ಏನಾಗ್ಬೇಕು ಅಲ್ವಾ? ಅಯ್ಯೋ ಏನಪ್ಪ ಈ ಪ್ರೀತಿ ಅಭಿಮಾನ ಅನ್ನೋದು ಅಂಡರ್ವೇರ್ ಬನಿಯನ್ ಇದ್ದಂಗೆ ಒಳಗಡೆನೆ ಇರಬೇಕು. ಓಕೆ, ಥ್ಯಾಂಕ್ ಯು. ಏನು ಫ್ಯಾನ್ಸ್ ಅಪ್ಪ. ಒಂದ್ ನಿಮಿಷ. ಹಲೋ ಮ್ಯಾನೇಜರ್, ನನ್ನ ಡೈಲಿ ಶೆಡ್ಯೂಲ್ ಅಲ್ಲಿ 5 to 6 ಅವರ್ ಸೆಲ್ಫಿ ಟೈಮ್ ಅಂತ ಅನೌನ್ಸ್ ಮಾಡ್ಬಿಡ್ರಿ. ರಚ್ಚು ಮೇಡಮ್, ಈ ಟ್ರಾಫಿಕ್ ಅಲ್ಲಿ 1 ನಿಮಿಷ ಸಿಗ್ನಲ್ ಬಿದ್ರೆ ಅರ್ಧ ಗಂಟೆ ಫ್ಯಾನ್ಸ್ ಇಂದನೇ ರಶ್ ಆಗೋಗ್ಬಿಡುತ್ತೆ. ಮಜಾ ಭಾರತ ಮುಗಿದು ಇವತ್ತಿಗೆ 5 ತಿಂಗಳಾಯ್ತು. 5 ಸಿನಿಮಾದಲ್ಲಿ ನಾನು ಒಬ್ಬನೇ ಬೀಜಿ. ನೋಡಿ, ಇವರೆಲ್ಲ ಇನ್ನು ಗ್ಯಾಲರಿಯಲ್ಲೇ ಕೂತಿದ್ದಾರೆ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ನಾನು ಸಿನಿಮಾದಲ್ಲಿ ಅಷ್ಟೇ ಬೀಜಿ ಇಲ್ಲ ಮೇಡಮ್. ಅಮೆರಿಕದಲ್ಲಿ ನಡೆಯುವ ಕಾಮಿಡಿ ಶೋಗೆ ನಾನೇ ಎನಿವೆ, ನನ್ನ ಹೆಸರು ನಂದೀಶ್ ಅಂತ. ಇಷ್ಟೆಲ್ಲ ಫ್ಯಾನ್ಸ್ ಗಳಿದ್ರು ನಿನ್ನ ಹೆಸರು ನೀನೇ ಹೇಳ್ಕೊಂತಿದ್ಯಲ್ಲ. ಅಲ್ಲ ಗುರು, ಸೂಪರ್ ಸ್ಟಾರ್ ಸಿನಿಮಾ ಅಂತ ಅವ್ರು ಸಿನಿಮಾದಲ್ಲಿ ಹೆಸರು ಹಾಕದೇ ಇರ್ತಾರ? ಇದೆಲ್ಲ ಫಾರ್ಮಾಲಿಟೀಸ್ ಅಮ್ಮ. ಎನಿವೆ, ನನ್ನ ಹಾಕೊಂಡು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದಾರೆ. ಸಿನಿಮಾ ಹೆಸರು ಏನ್ ಗೊತ್ತಾ ಮೇಡಮ್? ನೈಟ್ ಡ್ಯೂಟಿ ನಂದೀಶ ಅಂತ. ಇವತ್ತು ಸಿನಿಮಾದ ಮಾತುಕತೆ ಇದೆ, ಮುಗಿಸ್ಕೊಂಡು ಬರ್ತೀನಿ. ಹೋದ್ನಾ ಯಪ್ಪ? ನಾನೇನು ಹೆದರ್ಕೊಂಡಿಲ್ಲ. ಸರ್ ನೀವು ಸರ್, ನಾನೇ ನಂದೀಶ್. ನಂದೀಶ ಇನ್ನೊಂದು ಸಿಗರೇಟ್ ಸೇತೀರಾ ನೀವು? ನ್ಯಾಚುರಲ್ಸ್ ಬೇಕಿತ್ತ? ಸಿಗರೇಟ್ ಬೇಕಿತ್ತು. ಹತ್ರ ಮಾತಾಡ್ತದೆ ಗೊತ್ತೇನೋ? ಯಾರು ಸರ್? ನಾನು ಯಾರು ಗೊತ್ತೇನೋ? ಯಾರು ಗುರು? 2020 ವಿಶ್ವ ಸುಂದರ ಕರ್ನಾಟಕದ ನಂಬರ್ 1 ಕಾಮಿಡಿಯನ್ ನಂದೀಶ್ ನಾಗಪ್ಪ ಮಡಿವ. ನಿಜನಾ ಸರ್ ಇದು? ನಿಜನಾ? ಯಪ್ಪ, ಸರ್ ನಿಜಾನೇ ಸರ್ ಇದು? ನಿಜಾನೇ? ನನ್ನ ಕೈಯಲ್ಲಿ ನಂಬಕ್ ಆಗ್ತಾ ಇಲ್ಲಲ್ಲ ಸರ್. ಸರ್, ನಾನ್ ನಿಮ್ ದೊಡ್ಡ ಫ್ಯಾನ್ ಸರ್. ಹೌದಾ? ಇಲ್ಲಿ ಒಂದ್ಸಲ ತಿರುಗು. ಗಾಳಿನೇ ಬರ್ಲಿಲ್ಲ. ಯಾರಾದ್ರೂ ಬೆಳೆದು ನಂತರ ಸೂಪರ್ ಸ್ಟಾರ್ ಆಗ್ಬಿಟ್ರೆ ನಾನು ಅವ್ರ ಫ್ಯಾನು ಇವ್ರ ಫ್ಯಾನ್ ಅಂತ ಅವ್ರ ಹಿಂದೆ ಸುತ್ತಾರೆ. ಸರ್, ನಾವು ಫ್ಯಾನ್ಸು ನಿಮಗೋಸ್ಕರ ಪ್ರಾಣ ಕೊಡಕ್ಕೂ ಸಿದ್ಧ ಸರ್ ನಾವು. ಲೇ ನಿತಿನ್, 80ರ ಬಡಗಬಟ್ಟು ನಮ್ಮ ಹೀರೋ ಸಿಕ್ಕಿದಾರ ಬಾರ. ಮಗ ಎಷ್ಟೋ ದಿನದಿಂದ ನಮ್ಮ ಹೀರೋನ ನೋಡ್ಬೇಕಂತ ಇದ್ದೆ ಕಣೋ, ಕೊನೆಗೂ ತೋರಿಸ್ಬಿಟ್ಟಿಯಲ್ಲ. ಥ್ಯಾಂಕ್ಸ್ ಮಗ. ಸರ್, ನಾನು ನಿಮ್ಮ ಹೆಸರನ್ನ ನೀರಲ್ಲೇ ಬರ್ದಿದ್ದೀನಿ ಸರ್. ಸರ್, ನಿಮ್ನ ಒಂದೇ ಒಂದು ಸೆಲ್ಫಿ ತೆಗಿಲ್ಲ ಸರ್? ನನ್ನ ಫೋಟೋನ ಮೈ ಮೇಲೆ ಹಾಕೊಂಡು ಅಡ್ಡಾಡ್ತಾ ಇದೆಯಾ? ನೀನು ಸೆಲ್ಫಿ ಕೊಡಲ್ಲ ಅಂತ ನೀನು ತಗೋಬಾರ. ಸರ್, ನಾನು ಮನ್ಸಲ್ಲೇ ಹಾಕೊಂಡಿದ್ದೀನಿ ಸರ್. ಹೌದಾ? ತಗೋ ಸರ್. ಸರಿ ಇನ್ನಿಲ್ಲಿ ಸರ್. ಸರಿಯಾಗಿಲ್ಲ ಮಗ. ಓಕೆ ಇರು. ಅಯ್ಯಯ್ಯೋ, ಚೆನ್ನಾಗೇ ಬಂದಿಲ್ವಲ್ಲೋ? ಉದುರಿಸ್ಬೇಕಲ್ಲ. ಅದಕ್ಕೂ ಗಾಬರಿ ಆಗ್ತಿದೆ. ಫ್ಯಾನ್ಸ್ ಚೆನ್ನಾಗೇ ಬಂದಿಲ್ಲ ಸರ್. ಸೆಲ್ಫಿ ಚೆನ್ನಾಗಿ ಬಂದಿಲ್ಲ, ಇನ್ನೊಂದ್ಸರಿ ಕೊಡಿ ಸರ್. ಪದೇ ಕೊಡಕ್ಕಾಗಲ್ರಿ, ಒಂದೇ ಸಲ ಕೊಡಕ್ಕಾಗೋದು ಆಗಲ್ಲ. ನಿಮಗೋಸ್ಕರ ನಾವು ಅಭಿಮಾನಿ ಸಂಘನೇ ಕಟ್ಟಿದೀವಿ ಸರ್ ನಾವು. ಮಗ, ಡಿಯರ್ ನಂದೀಶ್ ಫ್ಯಾನ್ ಅಸೋಸಿಯೇಷನ್, ಇವತ್ತು ನಮ್ಗೆ ನಂದೀಶ್ ಅವ್ರು ಸಿಕ್ಕಿದ್ದಾರೆ. ನಮ್ಮ ಪ್ರೀತಿ ಅಭಿಮಾನ ಅವ್ರಿಗೆ ಲೆಕ್ಕಕ್ಕಿಲ್ಲ. ಕಾಲಿಗೆ ಕಸತ್ತವ್ರು ನೋಡ್ತಾ ಇದ್ದಾರೆ. ವಿಡಿಯೋ ಲೈವ್ ಹೋಗ್ತಾ ಇದೀವಿ ಸರ್. ಒಂದ್ ಸೆಲ್ಫಿ ಕೊಟ್ಟಿಲ್ಲ ಅಂತ ಲೈವ್ ಹೋಗ್ತಿರಲ್ರು. ಆಯ್ತು, ಬನ್ನಿ ತಗೊಳ್ಳಿ. ಓಕೆ. ಶಬಾಷ್, ಸಕ್ಕದ ಬಂದಿದೆ ಮಚ್ಚ. ಸಾಕಾತ ತಗೊಂಡ್ರಿ. ಥ್ಯಾಂಕ್ಸ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿಯಪ್ಪ. ನಾನು ಹೊರಡ್ಲಾ? ಎಲ್ಲಿಗೆ ಹೋಗ್ತೀರಾ ಸರ್ ನೀವು? ನಮ್ ಜೀವನದ ಕತೆ ಸ್ವಲ್ಪ ಕೇಳಿ. ನೊಂದಿರ ಜೀವ ಸರ್ ಇವೆರಡು. ಎಲ್ಲಿಂದ ಬಂದ್ರು ಮರೇ ನೀವು? ನಿಮ್ ಕಷ್ಟ ನಾನೇ ಕೇಳ್ಬೇಕು ಸರ್? ಫ್ಯಾನ್ಸ್ ಕಷ್ಟನೂ ಕೇಳಲ್ವಾ ಸರ್ ನೀವು? ಮಗ, ಮೈ ಡಿಯರ್ ಫ್ರೆಂಡ್ಸ್, ಆಯ್ತು ಹೇಳಿ ಸರ್. ನಾವು ಆರ್ಟಿಸ್ಟ್ ಆಗ್ಬೇಕು ಅಂತ ತುಂಬಾ ಕಡೆ ಆಡಿಷನ್ ಕೊಟ್ವಿ. ಈ ನನ್ನ ಮಗನೇ ಆರ್ಟಿಸ್ಟ್ ಆಗಿದ್ದಾನೆ, ನಾವಾಗಲ್ವ ಅಂತ ತುಂಬಾ ಕಡೆ ಟ್ರೈ ಮಾಡಿದ್ವಿ. ಅದಾಗಲ್ಲ ಅಂತ ಗೊತ್ತಾದ್ಮೇಲೆ ಬದುಕಿರ್ಬಾರ್ದು, ಸಾಯ್ಬೇಕಂತ ಟ್ರೈನ್ ಟ್ರ್ಯಾಕ್ ಮೇಲೆ ತಲೆ ಇಟ್ಟು ಮಲಗಿದ್ವಿ ಸರ್. ಆಮೇಲೆ ಏನಾಯ್ತು? ಆ ದಿನ ಟ್ರೈನ್ ಬರ್ಲೇ ಇಲ್ಲ ಸರ್.
ಟ್ರೈನು ಬರುತ್ತೋ ಇಲ್ವೋ ಅಂತ ತಿಳ್ಕೊಂಡು ಹೋಗ್ಬೇಕಿತ್ತು. ಟ್ರೈನ್ ಬರಲ್ಲ ಅಂತ ತಿಳ್ಕೊಂಡೋಗಿ ಮಲಗಿದ್ವಿ ಸರ್. ಆಮೇಲೆ ಗಾರೆ ಕೆಲ್ಸಕ್ಕೆ ಸೇರ್ಕೊಂಡ್ವಿ ಸರ್. ಸರ್ ನಿಮ್ಗೆ ಪೇಮೆಂಟ್ ಎಷ್ಟು ಕೊಡ್ತಾರೆ ಸರ್? 15,000 ಅಷ್ಟೇ. ಗಂಟೆಗೆ 15,000ನ? ಅಂತದ್ ಏನ್ ಕೆಲಸ ಮಾಡ್ತೀರಾ ಸರ್? ಆಕ್ಟಿಂಗ್ ಮಾಡ್ತೇನೆ ಗುರು. ನಿಮ್ ಕೆಲಸ ಆಯ್ತಾನೆ ಹೊರಡ್ರು. ಸರ್ ಫ್ಯಾನ್ಸ್ ಮನೆ ತನಕ ಬಂದಿದ್ದಾರೆ, ಕರೆದು ಒಂದು ತೂಟ ಹಾಕಲ್ವಾ ಸರ್ ನೀವು? ಮನೆ ಒಳಗಡೆ ಯಾರಿಗೆ ಎಂಟ್ರಿ ಇಲ್ಲ ರೀ. ಏನ್ ತಲೆ ತಿಂತಾರ ಮಾರಿ ಅವ್ರು. ತಗೊಳ್ಳಿ 100 ರೂಪಾಯಿ ಹೊರಗಡೆ ತಿನ್ಕೊಂಡು ಹೋಗಿ. ಮಗ ಡಿಯರ್ ಫ್ರೆಂಡ್ಸ್, ನಂದೀಶ್ ಅವರ ಅಭಿಮಾನಿಗಳನ್ನ 100 ರೂಪಾಯಿಗೆ ಅಳಿತಾ ಇದ್ದಾರೆ ನೋಡಿ. ಮಾತಿದ್ರು ಲೈವ್ ಹೋಗಿರಲ್ರೋ ಮಾರೇ. ಈಗೇನು ಒಂದು ತೂಟ ತಾನೇ ಹಾಕ್ತೀನಿ, ತಿನ್ಕೊಂಡು ಹೋಗಿ. ಅಯ್ಯೋ ದೇವ್ರು ಸರ್, ಏನು ಓವರ್ ಡೌ ಮಾಡ್ತಾರ ಸರ್ ಇವರು. ಆಯ್ತು ಬನ್ನಿ ಹೊರಗೆತ್ತವ್ರು. ಅಯ್ಯೋ ಎಲ್ಲೋ ನೋಡಿ, ಊಟ ಹಾಕೊಂಬಂದ್ ಕೊಡ್ತೀನಿ, ತಿಂದು ಹೋಗ್ಬಿಡ್ಬೇಕು. ಸರಿ ಸರಿ ಓಕೆ ಸರ್. ನಂಗೆ ಲೆಗ್ ಪೀಸು ಕಬಾಬು ಎಲ್ಲ ತಂದ್ಕೊಡಿ ಸರ್. ಏನೋ ನೀತಿ ಇದು, ಮನೆ ಹಿಂಗ್ ಕಟ್ಸವ್ರೆ. ಗಂಟೆಗೆ 15,000 ತಾನೇ ಕಟ್ಟಿಸ್ತಾನೆ. ಸ್ವಲ್ಪ ಖುಷಿಯಾಗಿ ಕೊಡಿ ಸರ್. ಕೊಡಿ. ಟೇಕ್ ದಿಸ್. ಕೂತ್ಕೊಳ್ಳಿ ಸರ್. ಇಲ್ಲ ನೀವು ತಿನ್ನಿ. ಸರ್ ಸ್ವಲ್ಪ ತಿನ್ನಿ ಸರ್. ಇಲ್ಲ ನೀವು ತಿನ್ನಿ. ತಿನ್ನಿ ಸರ್. ನೀವು ತಿನ್ನಿ. ನೀವು ಸ್ವಲ್ಪ ತಿನ್ನಿ ಸರ್. ನೀವು ಮುಂಚೆ ತಿನ್ನಿ. ತಿನ್ನಿ ಸರ್. ಕೂತ್ಕೊಳ್ಳಿ ಸರ್. ತಿನ್ನಿ ಸರ್. ಮೈ ಡಿಯರ್ ಫ್ರೆಂಡ್ಸ್, ನಂದೀಶ್ ಅವರ ಅಭಿಮಾನಿಗಳ ಕೈ ತುತ್ತನ್ನು ಹೆಂಗ್ ತಿಂತಿದ್ದಾರೆ ನೋಡಿ ಸರ್. ತಿನ್ನಿ. ಥ್ಯಾಂಕ್ ಯು. ಅಯ್ಯೋ ಐ ಲವ್ ಯು ಸರ್. ನಾವಿಬ್ರು ನಿಮಗೆ ತಿನ್ಸಿದ್ವಿ, ನೀವಿಬ್ರು ಫ್ಯಾನ್ಸಿಗೆ ತಿನ್ಸಲ್ವಾ ಸರ್? ನಾನು ಲವರ್ಗೆ ತಿನ್ನಿಸಿಲ್ಲ, ನಿನಗೇನು ತಿನ್ನಿಸ್ಬೇಕು ಮಗ? ಮೈ ಡಿಯರ್ ಫ್ರೆಂಡ್ಸ್, ತಿನ್ನು ನನ್ನ ಕಂದ. ಈ ನನ್ನ ಮಕ್ಕಳನ್ನ ಮನೆ ಒಳಗಡೆ ಕರ್ಕೊಂಡು ಬಂದು ಹಳೆಗಾಯನ ಬ್ಲೇಡಲ್ಲಿ ಕೆರ್ಕೊಂಡಂಗಾಯ್ತು. ಊಟ ಚೆನ್ನಾಗಿತ್ತ? ನಮ್ ತಾಯಿ ಕೈ ತುತ್ತು ತಿಂದಂಗಾಯ್ತು ಸರ್. ಸಮಾಧಾನ ಮಾಡ್ಕೊಳ್ಳಿ. ಹೋಗಿ ನೀರು ತಗೊಂಡ್ಬರ್ತೀನಿ, ಕೈ ತೊಳ್ಕೊಂಡು ಹೋಗಿ. ಪರವಾಗಿಲ್ಲ ಸರ್. ಬರಲ್ಲ. ಊಟ ಆಯ್ತು ತಾನೇ, ಹೋಗ್ರು. ಸರಿ ಸರ್, ಹೋಗ್ತೀವಿ. ಆದ್ರೆ ನಮ್ಮಿಬ್ಬರಿಗೂ ಕೊನೆ ಆಸೆ ಸರ್, ನಿಮ್ದು ದುನಿಯಾ ಸ್ಕಿಟ್ ಅಲ್ಲಿ ಫೇಮಸ್ ಎಲ್ಲ ಕೇಳ್ತಿರಲ್ಲ, ಹಂಗೆ ಒಂದು ಬಿಡಿ. ಸರ್ ಹೇಳಿ ಸರ್. ಬಿಡಿ ಸರ್ ಪ್ಲೀಸ್. ಬಿಡಿ ಸರ್. ನನ್ನ ಹತ್ರ 15 ರೂಪಾಯಿ ಟೊಮೊಟೊ ಅಂದ್ಬಿಟ್ರೆ ಬೇರೆ ಏನಿಲ್ಲ ಸರ್. ನಗಾಡ್ಕಂಡು ಖುಷಿಯಾಗಿ ಇನ್ನೂ ಏನೋ ಬೇಕು ಸರ್, ಹೇಳಿ ಸರ್. ನನ್ನ ಹತ್ರ 15 ರೂಪಾಯಿ ಟೊಮೊಟೊ ಹಣ್ಣು ಬಿಟ್ರೆ ಬೇರೆ ಏನೂ ಇಲ್ಲ ಸರ್. ಆರ್ಟಿಸ್ಟಾ ಸರ್ ನೀವು? ಆರ್ಟಿಸ್ಟಾ? ನನ್ನ ಮಗ ಹೇಳಿ ನಿಮ್ಮನ್ನ ಆರ್ಟಿಸ್ಟು ಅಂತ. ಸರ್, ಆರ್ಟಿಸ್ಟ್ ಆಗೋಕ್ ಮುಂಚೆ ಒಂದು ಡೈಲಾಗ್ನ 300 ಸರಿ ಹೇಳಿ ಅಂದ್ರೆ ಹೇಳ್ತಿದ್ರಿ. ಆರ್ಟಿಸ್ಟ್ ಆದ್ಮೇಲೆ ಒಂದು ಡೈಲಾಗ್ 3 ಸಲ ಹೇಳಿ ಅಂದ್ರೆ ನಿಮ್ಗೆ ಆಗಲ್ವಾ ಸರ್? ಕಿರಿಕಿರಿ ಆಗುತ್ತಾ? ನಮ್ಮ ಹುಡುಗ ಹೇಳ್ತಾ ನೋಡಿ ಇವಾಗ. ಮಗ ನಮಸ್ಕಾರ ಸರ್. ನಂತವ 15 ರೂಪಾಯಿ 2 ಟೊಮೆಟೊ ಹಣ್ಣು ಬಿಟ್ರೆ ಏನಿಲ್ಲ ಸರ್. ಇದು ಆರ್ಟಿಸ್ಟ್ ಅಂದ್ರೆ. ನಾನು ಇಷ್ಟೊಂದು ಕೆಟ್ಟದಾಗಿ ಹೇಳಿದ್ನ? ಆಯ್ತು ಗುರು, ನಾನು ಆರ್ಟಿಸ್ಟ್ ಅಲ್ಲ. ಇವಾಗ ಒಪ್ಕೊಂಡೆ ನೋಡಿ ನೀನು. ಆಯ್ತು ಒಪ್ಕೊಂಡೆ, ಮುಚ್ಕೊಂಡು ಹೋಗು. ಸರ್ ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಮನೆಯಲ್ಲಿ 2 ದಿನ ಉಳ್ಕೊಳ್ಳೋ ಯೋಗ್ಯತೆ ಇಲ್ವಾ ಸರ್? ಏನು ಓವರ್ಡೋ ಮಾಡ್ತಿರೋ? ನಿಮ್ಮಂತ ಕಿತ್ತೋದವ್ರು ನನ್ನ ಲೈಫಲ್ಲಿ ಎಷ್ಟು ಜನ ನೋಡಿಲ್ಲ. ಮುಚ್ಕೊಂಡು ಹೋಗ್ರೋ ಮಗ. ಮೈ ಡಿಯರ್ ಫ್ರೆಂಡ್ಸ್, ನಂದು ಒಂದು ಪರ್ಸನಲ್ ಕೆಲಸ ಇದೆ, ಪ್ಲೀಸ್ ಹೋಗ್ರು. ನೋಡಿ ಸರ್, ನಾವು ಫ್ಯಾನ್ಸು. ಕೈ ಹಿಡಿದ್ರೆ ಸ್ಟಾರು, ಕೈ ಎತ್ತಿದ್ರೆ ವಾರ. ಅಲ್ಲಿ ನೋಡಿ, ಜಡ್ಜಸ್ ಹೇಳ್ಬೋದು ನೀನ್ ಸ್ಟಾರ್ ಆಗ್ತೀಯ ಅಂತ, ಆದ್ರೆ ಸ್ಟಾರ್ ಮಾಡ್ಬೇಕಾಗಿರೋದು ನಾವ್ ತಾನೇ ಸರ್. ನಾವು ಫ್ಯಾನ್ಸ್, ನಾವು ನೋಡಿದ್ರೆ ಮಾತ್ರ ನಿಮ್ ಸಿನಿಮಾ ಓಡುತ್ತೆ, ಇಲ್ಲಾಂದ್ರೆ ಥಿಯೇಟರ್ ಇಂದ ಥಿಯೇಟರ್ಗೆ ಓಡುತ್ತೆ. ನೋಡಿ, ನನ್ನ ಮೀಟ್ ಆಯ್ಕೆ ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಬರ್ತಾ ಇದ್ರೆ, ಒಂದ್ 2 ನಿಮಿಷ ಒಳಗಡೆ ಇರ್ತೀರಾ? ಓ ಸರ್, ನಿಮ್ ಮನೇಲಿ ಉಳ್ಕೊಳಕ್ಕೆ 2 ದಿನ ಅವಕಾಶ ಕೊಡಿ. ತುಂಬಾ ಥ್ಯಾಂಕ್ಸ್ ಸರ್. ಐ ಲವ್ ಯು. ಐ ಲವ್ ಯು. 2 ದಿನನಾ? ನಾನು ಹೇಳ್ತಿ 2 ನಿಮಿಷ ಅಲ್ವಾ? ಇವರಷ್ಟಕ್ಕೆ ಇವರೇ ಕಮಿಟ್ ಆಗ್ತಾವ್ರೆ.
ಹೇ ಶುಭಾ ಹಾಯ್. ನೀನ್ ಬರ್ತೀಯ ಅಂತ ನಾ ಅನ್ಕೊಂಡಿರ್ಲಿಲ್ಲ ಕಣೆ. ನಂಗೂ ಬರ್ತಿರೋಕ್ಕಾಗ್ಲೇ ಇಲ್ಲ ಕಣೋ. ಈ ಕರಿ ಚಿರತೆ ನೋಡಿದ ಎಲ್ಲ ಹುಡುಗರು ಇದೇ ಮಾತು ಹೇಳ್ತಾರಪ್ಪ. ಏನಂದೆ? ನೀನ್ ಬಂದಿದ್ದಕ್ಕೆ ಖುಷಿ ಆಯ್ತು ಅಂದೆ. ನೋಡು ಇನ್ ಮುಂದೆ ನಂಗೆ ಹಿಂಗ್ ಪದೇ ಪದೇ ಎಲ್ಲ ಬರ್ತಿರಕ್ಕಾಗಲ್ಲ. ಬೇಗ ನನ್ನ ಮದುವೆ ಮಾಡ್ಕೊಳ. ಏಯ್ ಈ ಮಾತು ನಿನ್ನ ಬಾಯಿಂದ ಬರ್ಲಿ ಅಂತ ನಾನು ವೇಟ್ ಮಾಡ್ತಾ ಇದ್ದೆ. ಐ ಆಮ್ ರೆಡಿ. ಕೈ ಬಿಡಿ. ಇವಾಗ ಒಳಗ್ ನಡಿ. ಇದಕ್ಕೇನಾ ಸರ್ ನೀವು ಅವಾಗಿಂದ ನನಗೆ ಹೋಗು ಹೋಗು ಅಂತ ಕಳ್ಸಕ್ ಟ್ರೈ ಮಾಡ್ತಾ ಇದ್ದಿ ಕಳ್ಳ. ಅವಳ ಲವರ್ ಕಣ ನೀ. ಲವರ್ ಲವರ್ ಯಾರು ಇಲ್ಲಿ ಸಿಗ್ಲಿಲ್ವಾ ಸರ್ ನಿಮಗೆ? ನನ್ನಿ ವಾಟ್ ಇಸ್ ದಿಸ್ ನಾನ್ಸೆನ್ಸ್? They are my friends. Of course. Yes. Shut up you nonsense. You don't talk common sense. ಸರ್ ನಿಮ್ ಶಿರ್ ಮಾಡಿ ಬಾ. ಲೇ ಇವ್ರು ನಿತ್ಕೊಂಡು ಶುರು ಮಾಡ್ರಿ ಅಂದ್ರೆ ನಾನು ಹೆಂಗ್ ಶುರು ಮಾಡ್ಲಿ? ನಮ್ಗೆ ಏನ್ ತೊಂದ್ರೆ ಇಲ್ಲ ಸರ್, ನೀವು ಶುರು ಮಾಡಿ ಬೇಗ. ತೊಂದ್ರೆ ನಿನಗಲ್ಲ ಕಣೋ ನನಗೆ. ಸರ್ ನಿಮ್ಗೆ ಫ್ಯಾನ್ಸ್ ಅಂದ್ರೇನೆ ತೊಂದ್ರೆನಾ ಸರ್? ಥಿಯೇಟರ್ ಹೊರಗಡೆ ಕಟೌಟ್ಗೆ ಹೂ ಹಾಕಕ್ ಫ್ಯಾನ್ಸ್ ಬೇಕು, ಕ್ಯೂ ಅಲ್ಲಿ ನಿಂತು ಟಿಕೆಟ್ ತಗೊಂಡು ಸಿನಿಮಾ ನೋಡಕ್ ಫ್ಯಾನ್ಸ್ ಬೇಕು, ಅಲ್ಲಿ ಥಿಯೇಟರ್ ಅಲ್ಲಿ ನೀವು ಮಾಡಿದ ರೊಮ್ಯಾನ್ಸ್ ನೋಡಿ ಚಪ್ಪಾಲೆ ಹೊಡೆದು ವಿಸಿಲ್ ಹೊಡಿಯಕ್ ಫ್ಯಾನ್ಸ್ ಬೇಕು, ಲೈವ್ ಆಗಿ ನಿಮ್ ರೊಮ್ಯಾನ್ಸ್ ನೋಡಕ್ ಮಾತ್ರ ಫ್ಯಾನ್ಸ್ ಬೇಡವಾ ಸರ್? ಮೈ ಡಿಯರ್ ಫ್ರೆಂಡ್ಸ್, ಶುರು ಮಾಡ್ತೀನಿ. ಚಿನ್ನ ಅವ್ರು ನೋಡ್ತಾರಂತೆ, ಶುರು ಮಾಡೋಣ ಬಾ. ಇವರಿಬ್ರು ಮುಂದ ಇಲ್ಲಿ ಈಗ ಮಾಡಿದ್ರೆ ಇವ್ರಿಬ್ರು ಮುಂದೆ, ಇಲ್ಲಾಂದ್ರೆ ಮೊಬೈಲ್ ಅಲ್ಲಿ ಊರವ್ರ ಮುಂದೆ. ಪ್ಲೀಸ್ ಕೋಆಪರೇಟ್ ಮಾಡಿ. ಏನ್ ಮಾಡೋದು? ಇರಕ್ಕೆ ಹೇಳ್ತೇನೆ. ಏನ್ ಮಾಡೋದು? ಗಂಟೆಗೆ 10,000 ತಗೊಂಡು ಏನ್ ಮಾಡ್ತಿದ್ರಿ? ಚಿನ್ನ ನಾನು ನೀನು ಹೂವು ಮುಳ್ಳು ಇದ್ದಂಗೆ ಯಾವಾಗ್ಲೂ ಒಟ್ಟೊಟ್ಟಿಗೆ ಇರ್ಬೇಕು. ಚಿನ್ನ ನಿನ್ ಮುಖ ನೋಡ್ತಾ ಇದ್ರೆ ಯಾಕರ್ಸಿ ಉಗಿಬೇಕನ್ಸುತ್ತೆ. ಅದೇನ್ ಮುಖನಲ್ವ ಏನ್ ನಾನು ಏನ್? ಅಯ್ಯೋ ತಪ್ಪಾಯ್ ಸಾರಿ ಸರ್, ಕ್ಷಮಿಸ್ಬಿಡಿ. ಶುರು ಮಾಡಿ ಬೇಗ. ಚಿನ್ನ ನಿನ್ ಮುಖ ನೋಡ್ತಿದ್ರೆ ಮುದ್ದಾಡ್ಬೇಕು ಅನ್ಸುತ್ತೆ. ಈ ಕಣ್ಗಳು ಕಳ್ಸ ಇದ್ದಂಗಿದೆ ಕಣೋ. ಕಣ್ಣಿಗೆ ಹೆಂಗಂದಳು ಇನ್ ಬಾಗಿರೋ ಹೆಣ್ಣಿಗೆ ಏನ್ ಅನ್ಬೋದು? ನನಗೆ ಸಿಟ್ಟು ಬಂದ್ರೆ